ಟುಡೇ ಸ್ಪೆಷಲ್ ಕುಫ್ತಾ ಕರಿ ಹೆಂಗೆ ಮಾಡೋದು ಅಂತ ನೋಡೋಣ. ಕ್ಯಾಬೇಜ್ನ ಚೆನ್ನಾಗಿ ಸಣ್ಣದಾಗಿ ಗ್ರೇಟ್ ಮಾಡಿಕೊಂಡು ಅದಕ್ಕೆ ಒಂದು ಉಪ್ಪು ಹಾಕಿ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ರೆ ಅದರಲ್ಲಿರೋ ನೀರೆಲ್ಲ ತೆಗಿಬೋದು. ನೀರು ಯಾಕೆ ತೆಗಿಬೇಕು ಅಂದರೆ ಕುಫ್ತಾನ ಫ್ರೈ ಮಾಡಿದಾಗ ಅದರಲ್ಲಿ ನೀರಂಶ ಇದ್ದರೆ ಅದು ಸಾಗೆ ಆಗುತ್ತೆ. ತೋರಿಸ್ದಂಗೆ ನೀರನ್ನ ಮಸ್ಲಿನ್ ಕ್ಲಾತಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ಆ ನೀರು ಬಂದಿರೋದಲ್ಲಿ ನಾವು ಉಪ್ಪು ಪೆಪ್ಪರೆಲ್ಲ ಹಾಕಿ ಸೂಪ್ ಮಾಡಿ ಡ್ರೈನ್ ಮಾಡಿರೋ ಕ್ಯಾಬೇಜ್ಗೆ ಕೊಟ್ಟಿರೋ ಥರ ಎಲ್ಲ ಮಸಾಲವನ್ನು ಆ್ಯಡ್ ಮಾಡಿ ಪನ್ನೀರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಶೇಪಲ್ಲೇ ನಾವು ಅದನ್ನು ಉಂಡೆ ಕಟ್ಕೊಂಡು ಅದನ್ನು ಫ್ರೈ ಮಾಡೋದು ಅಷ್ಟೇ. ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಇರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಚೆನ್ನಾಗಿ ಕುಕ್ ಆಗಿದಾಗ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ಎಲ್ಲ ಫ್ರೈ ಮಾಡಿದ್ರೆ ಕುಫ್ತಾ ರೆಡಿ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದ ಗ್ರೇವಿನ 2 ಪಾರ್ಟ್ ಇದೆ. ಒಂದನ್ನ ಫುಲ್ ಗ್ರೈಂಡ್ ಮಾಡ್ಕೊಳ್ಳೋದು ಮಿಕ್ಸಿಲಿ, ಇನ್ನೊಂದು ಪಾರ್ಟು ಹಂಕರ್ಡ್ಗೆ ಎಲ್ಲ ಮಸಾಲೆಗಳು ಹಾಕೋದು. ಹಂಕರ್ಡ್ ಮಾಡೋದು ಸುಲಭ. ಮಿಲ್ಕ್ ಸೋರ್ಸೋದ್ರಲ್ಲಿ ಮೊಸರನ್ನ ಒಂದು 10 ನಿಮಿಷ ಆ್ಯಡ್ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಹೋಗಿ ಬರೀ ತಿಕ್ ಕರ್ಡ್ ಸಿಗುತ್ತೆ. ಅದಕ್ಕೆ ಮಸಾಲೆಗಳು ಆ್ಯಡ್ ಮಾಡೋದಷ್ಟೇ. ನೆಕ್ಸ್ಟು ಪ್ಯಾನ್ಗೆ ಕೊಟ್ಟಿರೋ ಸ್ಪೈಸಸ್ನ ಆ್ಯಡ್ ಮಾಡಿ ಗ್ರೇವಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಲಿ ಅದನ್ನು ಆ್ಯಡ್ ಮಾಡಿ ಮೊಸರಲ್ಲಿ ಮಿಕ್ಸ್ ಮಾಡಿರೋ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ ಬಾಯ್ಲ್ ಮಾಡಿಕೊಂಡು ಪನ್ನೀರ್ ಆ್ಯಡ್ ಮಾಡೋದು ಮರಿಬೇಡಿ, ರುಚಿಗೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಆ್ಯಡ್ ಮಾಡಿ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕುಫ್ತಾನ ಆ್ಯಡ್ ಮಾಡಿ ಆ್ಯಂಡ್ ಕುಫ್ತಾ ಕರಿ ಇಸ್ ರೆಡಿ.